ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತಿ ಒಂದು ದೇಶದ ಹೃದಯ ಮತ್ತು ಆತ್ಮವಿದ್ದಂತೆ ಎಂಬ ಮಹಾತ್ಮ ಗಾಂಧಿಯವರ ಮಾತಿನಂತೆ ಸಂಸ್ಕೃತಿಯು ನಮ್ಮ ಜೀವನದ ಅವಿಭಾಜ್ಯ ಅಂಗ. ತೀರ್ಪುಗಾರರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಮನುಷ್ಯ ಈ ಭೂಮಿಯಲ್ಲಿ ಪ್ರಾಣಿ ವರ್ಗಕ್ಕೆ ಸೇರಿದ್ದರೂ ಕೂಡ ತನ್ನ ಬುದ್ಧಿವಂತಿಕೆ, ಆಚಾರ, ವಿಚಾರ, ಸಂಸ್ಕಾರ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇತ್ಯಾದಿಗಳ ಕಾರಣದಿಂದ ಇತರ ಪ್ರಾಣಿ ಪಕ್ಷಿಗಳಿಗಿಂತ ವಿಭಿನ್ನ ಎಂದೆನಿಸಿಕೊಂಡಿದ್ದಾನೆ. ಇವೆಲ್ಲವನ್ನು ಆತ ಒಂದು ದಿನದಲ್ಲಿ ಕಲಿತು ಬಂದದಲ್ಲ, 106 ವರ್ಷಗಳಿಂದ ತನ್ನ ಸಂಶೋಧನಾ ಪ್ರವೃತ್ತಿ ಮತ್ತು ಯುಕ್ತ ಚಿಂತನೆಗಳಿಂದ ಮೈಗೂಡಿಸಿಕೊಂಡು ಅನುಸರಿಸಿಕೊಂಡು ಬಂದಿದ್ದಾನೆ. ಆದ್ದರಿಂದ ನಮ್ಮ ಈ ಸಂಸ್ಕೃತಿ ಮತ್ತು ಪರಂಪರೆ ಒಂದು ವಾಕ್ಯದಲ್ಲಿ ವ್ಯಾಖ್ಯಾನಿಸಲಾಗದ ಬಹುದೊಡ್ಡ ವಿಷಯವಾಗಿ ಬೆಳೆದು ನಿಂತಿದೆ. ನಮ್ಮ ವೇಷಭೂಷಣ, ಹಾವಭಾವ, ಮಾತು, ಕಲೆ, ಸಂಗೀತ, ಸಾಹಿತ್ಯ, ಆಹಾರ ಪದ್ಧತಿಗಳು, ಹಬ್ಬ ಹರಿದಿನಗಳು, ಧಾರ್ಮಿಕ ಆಚರಣೆಗಳು ಇವೆಲ್ಲವೂ ಸಂಸ್ಕೃತಿಯಲ್ಲಿಯೇ ಅಡಕವಾಗಿದೆ. ಪ್ರಪಂಚದಲ್ಲಿ ಅದೆಷ್ಟೋ ನಾಗರಿಕತೆಗಳು ಹುಟ್ಟಿ ಬೆಳೆದಿವೆ, ಕೆಲವು ನಾಶವೂ ಆಗಿವೆ, ಇನ್ನು ಕೆಲವುಗಳು ಸ್ಥಿತ್ಯಂತರಗಳನ್ನು ಕಂಡಿವೆ. ಆದರೆ ಯಾವ ನಾಗರಿಕತೆಯ ಸಂಸ್ಕೃತಿ ಮತ್ತು ಪರಂಪರೆ ಗಟ್ಟಿಯಾಗಿರುವುದೋ ಆ ನಾಗರಿಕತೆಯು ದೀರ್ಘಕಾಲ ಬಾಳಿದೆ ಎಂದು ನಾವು ಚರಿತ್ರೆಯಿಂದ ತಿಳಿಯುತ್ತೇವೆ. ಸಂಸ್ಕೃತಿ ಪರಂಪರೆಗಳು ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತವೆ. ಮನುಷ್ಯನ ಆರೋಗ್ಯದಲ್ಲಿ ದೈಹಿಕ ಮತ್ತು ಮಾನಸಿಕ ಎಂದೆರಡು ವಿಧಗಳಿವೆ. ಸಂಸ್ಕೃತಿಯು ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಆನ್ ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಎನ್ನುವಂತೆ ಸಂಸ್ಕೃತಿ ಪರಂಪರೆಗಳಲ್ಲಿ ಯಾವ ಅಂಶಗಳಲ್ಲೂ ಆಸಕ್ತಿ ತೋರದ ವ್ಯಕ್ತಿ ವಿಚಿತ್ರ ಮನಸ್ಥಿತಿ ಉಳ್ಳವನಾಗಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದನ್ನೇ ಸಂಸ್ಕೃತದಲ್ಲಿ ಸಂಗೀತ ಸಾಹಿತ್ಯ ರಸಾನಭಿಜ್ಞ ಸಾಕ್ಷಾತ್ ಪಶುಪುಚ್ಛ ವಿಷಾಣಹೀನ ಎಂದು ಹೇಳಿರುವುದು. ಇನ್ನು ಸಂಸ್ಕೃತಿ ಪರಂಪರೆಗಳು ಶಿಕ್ಷಣಕ್ಕೂ ಕೂಡ ಸಂಬಂಧಿಸಿವೆ. ಸಂಸ್ಕಾರವಂತ ವ್ಯಕ್ತಿ ಶಿಕ್ಷಣದಲ್ಲೂ ಮುಂದೆ ಇರುತ್ತಾನೆ. ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಳುವಂತಹ ವಿದ್ಯಾರ್ಥಿ ಕಲಿಕೆಯಲ್ಲಿ ಎಂದಿಗೂ ಹಿಂದೆ ಬೀಳುವುದಿಲ್ಲ. ನಮ್ಮ ಸುತ್ತಮುತ್ತ ಕಂಡುಬರುವ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಪರಿಣತರಾಗಿರುವ ಪಾತ್ರಧಾರಿಗಳಾಗಿರುವ ವ್ಯಕ್ತಿಗಳು ಅದೆಷ್ಟು ಜೀವನಾನುಭವವನ್ನು ಹೊಂದಿಲ್ಲ. ಅವರು ಸತತ ಅಧ್ಯಯನಶೀಲರಾಗಿ ಸೂಕ್ಷ್ಮ ವಿಷಯಗಳನ್ನು ಜನಸಾಮಾನ್ಯರಿಗೆ ಅರ್ಥೈಸುವುದರಲ್ಲೂ ಮುಂದೆ ಇದ್ದಾರೆ. ಇನ್ನು ಆಲೋಚಿಸುತ್ತಾ ಹೋದರೆ ಸಂಸ್ಕೃತಿ ಪರಂಪರೆಗಳು ದೇಶದ ಆರ್ಥಿಕತೆಗಳ ಮೇಲೂ ಪರಿಣಾಮ ಬೀರುತ್ತವೆ. ಒಂದು ಸಣ್ಣ ಉದಾಹರಣೆ ಹೇಳುವುದಾದರೆ, ಆಗಾಗ ನಡೆಯುವ ಸಂಗೀತ ಕಚೇರಿಗಳಿಂದ ಹಣದ ಹರಿವು ಉಂಟಾಗುತ್ತದೆ. ಒಂದು ಸಾಮಾನ್ಯ ಕೂಲಿ ಕಾರ್ಮಿಕನಿಂದ ಹಿಡಿದು ಪಕ್ಕವಾದ್ಯದ ವ್ಯಕ್ತಿಯವರೆಗೂ, ಸೌಂಡ್ ಸಿಸ್ಟಮ್ನಿಂದ ಹಿಡಿದು ಟಿವಿ ಆಂಕರ್ವರೆಗೂ ಅದೆಷ್ಟು ಮಂದಿ ತಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದಿಲ್ಲ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಿಲ್ವೇ? ಆದ್ದರಿಂದ ಉತ್ತಮ ಸಂಸ್ಕೃತಿ ಪರಂಪರೆಗಳುಳ್ಳ ರಾಷ್ಟ್ರಗಳು ಎಲ್ಲ ರೀತಿಯಲ್ಲೂ ಸಮೃದ್ಧವಾಗುವುದರಲ್ಲಿ ಬೇರೊಂದು ಮಾತಿಲ್ಲ. ಕೊನೆಯಲ್ಲಿ ಹೇಳುವುದಾದರೆ, ದೇಶ ಅಂದರೆ ಕೇವಲ ಒಂದು ಜನರ ಗುಂಪಲ್ಲ. ಮಾಡಲು ಕೆಲಸವಿರಬೇಕು, ತೊಡಗಿಸಿಕೊಳ್ಳಲು ಕಲೆ ಸಂಸ್ಕೃತಿಗಳಿರಬೇಕು. ಆಗಲೇ ಕಟ್ಟಿದ ದೇಶ ಸದೃಢವಾಗಿ ಶಾಶ್ವತವಾಗಿಯೂ ಇರಲು ಸಾಧ್ಯ. ನಾವು ಭಾರತೀಯರು ನಮ್ಮ ಸಿರಿವಂತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳುತ್ತಾ ಸಂಸ್ಕಾರಯುತ ಸಂಸ್ಕೃತಿಯಿಂದ ಕೂಡಿದ ಸದೃಢವಾದ ಸಮಾಜ ಕಟ್ಟೋಣ ಎಂದು ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಜೈ ಹಿಂದ್. ಸೊ ಅನಗ 3 ನಿಮಿಷಗಳ ಕಾಲಾವಕಾಶ ಇದ್ದರೂ ಕೂಡ ನೀವು 3 ನಿಮಿಷ 45 ಸೆಕೆಂಡ್ಗಳನ್ನು ತೆಗೆದುಕೊಂಡಿದ್ದೀರಾ. ಸೊ ಸ್ಪೀಚನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೀರಿ ಅಂತ ಹೇಳಿ ನಿಮ್ಗೆ ಅನಿಸ್ತಿದೆಯಾ? ಖಂಡಿತ ಮೇಡಮ್, ಖಂಡಿತ ಅನಿಸ್ತಿದೆ. ನಿಮ್ಮ ಒಂದು ಪ್ರಯತ್ನ ಏನಿದೆ ಅದನ್ನು ಸಫಲತೆಗೊಳಿಸಿದ್ದೀರಾ ನೀವು ನಿಮ್ಮ ಪ್ರಕಾರ. ಓಕೆ, ನಮ್ಮ ಜಡ್ಜಸ್ನ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ಕೇಳುವಂತಹ ಸಮಯ. ಶ್ರೇಯಸ್. ಹಾಯ್ ಅನಗ. ಹಾಯ್ ಸರ್. ನಿಮ್ಮ ಮಾತು ಸಂಸ್ಕೃತಿ ಮತ್ತು ಪರಂಪರೆಯ ಕುರಿತು ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಆದರೆ ಒಂದು ಸಣ್ಣ ಕ್ಯಾಚ್ ಏನಂತ ಹೇಳಿದ್ರೆ, ಇಲ್ಲಿದ್ದಂಥ ಟಾಪಿಕ್ ನನ್ನ ಸಂಸ್ಕೃತಿ ಮತ್ತು ನನ್ನ ಪರಂಪರೆ. ಏನು ಡಿಫ್ರೆನ್ಸ್ ಇದೆ ಇದಕ್ಕೆ? ನೀವು ಮಾತಾಡಿದಕ್ಕೂ ಮತ್ತು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಅಂತ ಹೇಳೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ನನ್ನ ಸಂಸ್ಕೃತಿ ಅಂತ ಬಂದರೆ ಧಾರ್ಮಿಕವಾಗಿ ತಗೊಂಡ್ರೆ ಅದು ವೈಯಕ್ತಿಕ ವಿಷಯವಾಗ್ಬೋದು ಅಂದ್ಕೊಂಡು ದೇಶದ ಇದರಲ್ಲಿ ನಾನು ಬಟ್ ನಾವು ಇಲ್ಲಿ ವೈಯಕ್ತಿಕ ನನ್ನ ಶಬ್ದ ಯೂಸ್ ಮಾಡಿದ್ದೇವಲ್ಲ, ಸೊ ನಮಗೆ ನಿಮ್ಮ ಸುತ್ತಮುತ್ತಲಿನ ಎಕ್ಸ್ಪೀರಿಯನ್ಸ್ ಬೇಕು. ಯಾಕಂದ್ರೆ ನೀವೇನು ಮಾತಾಡಿದಿರಲ್ಲ ತುಂಬ ಜನರಲ್ ಆಗಿ ಮಾತಾಡಿರುವಂಥದ್ದು. ಸಂಸ್ಕೃತಿ ಮತ್ತು ಪರಂಪರೆ ಅಂತ ಟಾಪಿಕ್ ಕೊಟ್ಟರೆ ಅದು ಎಕ್ಸಾಕ್ಟ್ ಆಗಿ ಕೂತ್ಕೊಳ್ತದೆ. ಬಟ್ ನಮಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ಸ್ಗಳು, ನಿಮ್ಮ ಪರ್ಸ್ನಲ್ ಇಮಿಡಿಯೇಟ್ ನಿಮ್ಮ ಅಬ್ಸರ್ವೇಷನ್ ಏನುಂಟು ಅದರ ಅವಶ್ಯಕತೆ ಇಲ್ಲಿ ಸ್ವಲ್ಪ ಇರ್ತದೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಲ್ಲದೆ ತುಂಬ ಜನರಲ್ ಆಗ್ತದಲ್ಲ.
ಹಾಂ ಸರ್. ಹಾಗಾಗಿ ಸ್ವಲ್ಪ ಅದನ್ನು ಹಾಕಿದರೆ ನಿಮ್ಮ ಕಂಟೆಂಟ್ ಒಳ್ಳೇದಾಗ್ತಿತ್ತು. ಬಟ್ ನಿಮ್ಮ ಪ್ರಿಪರೇಷನ್ ಕ್ಲಿಯರಾಗಿ ಕಾಣ್ತದೆ, ನೀವು ಒಳ್ಳೆ ರೀತಿ ಪ್ರಿಪೇರ್ ಆಗಿ ಬಂದಿದ್ದೀರಿ. ಮತ್ತು ಅಲ್ಲಿ ಒಂದು ಸ್ಟೆಬಿಲಿಟಿ ಇದೆ, ನೀವು ಎಲ್ಲಿಯೂ ರಶ್ ಮಾಡಲಿಲ್ಲ, ಯಾವುದನ್ನು ಹೇಗೆ ಹೇಳಬೇಕೋ ಹಾಗೆ ತುಂಬ ಉತ್ತಮ ರೀತಿಯಲ್ಲಿ ಮಾಡಿದ್ದೀರಿ. ಕಂಟೆಂಟ್ ಬಗ್ಗೆ ಒಂದು ಜ್ಞಾನ ವಹಿಸಿ, ಮತ್ತು ಇನ್ನೊಂದು ಟೈಮಿಂಗ್ ಬಗ್ಗೆ. ಓಕೆ, ಟೈಮ್ ಅಷ್ಟು ಡಿಲೇ ಆಗುವಂಥದ್ದು ಒಳ್ಳೇದಲ್ಲ. ಓಕೆ ಸರ್. ಸೊ ಒಂದು 5-10 ಸೆಕೆಂಡ್ ಆದರೆ ಓಕೆ, ಬಟ್ ತುಂಬ ಡಿಲೇ ಆಗುವಂಥದ್ದು ಒಳ್ಳೇದಲ್ಲ. ಸೊ ಇದೆರಡು ವಿಷಯದ ಬಗ್ಗೆ ಸ್ವಲ್ಪ ಗಮನ ಹಾಯಿಸಿ. ಓಕೆ ಸರ್. ಆಲ್ವಿನ್ ದಾಂತಿ ಸರ್. ಅನಗ. ಹಾಂ ಸರ್. ಸ್ನೇಹ ಮೇಡಮ್ ನಿಮಗೆ ಹಾಯ್ ಅನಗ ಅಂತ ಹೇಳುವಾಗ ನಮಸ್ಕಾರ ಮೇಡಮ್ ಅಂತ ಹೇಳಿದ್ರಿ. ಹಾಂ ಸರ್. ಸರ್ ಹಾಯ್ ಅಂತ ಹೇಳುವಾಗ ನೀವು ಹಾಯ್ ಸರ್ ಅಂತ ಹೇಳಿದ್ರಿ. ಅದೇನು ಅವರಿಗೆ ನಮಸ್ಕಾರ, ಇವರಿಗೆ ಹಾಯ್ ಮಾತ್ರ ವಾಪಸ್? ಅದು ಕಣ್ಣ ಮುಂದೆ ಇದ್ರಲ್ಲ ಸರ್, ಅದಕ್ಕೆ. ಕಣ್ಣು ಮುಂದೆ ಇದ್ದರೆ ನಮಸ್ಕಾರ, ಕಣ್ಣ ಮುಂದೆ ಇಲ್ಲದಿದ್ದರೆ ಹಾಯ್. ಫೋನಲ್ಲಿ ಮಾತಾಡೋದು ಹಾಗೆ ಅಲ್ಲ ಸರ್? ಹಾಂ, ಫೋನಲ್ಲಿ ಮಾತಾಡೋದು ಹಾಗೆ ಅಲ್ಲ ಸರ್? ಇದು ಫೋನಲ್ಲಿ ಮಾತಾಡಿದ ನೀವೀಗ. ಓಕೆ, ಏನಿರಲಿ. ನಿಮಗೆ ನಗಡಲಿಕ್ಕೆ ಬರುತ್ತೆ ಅಲ್ವಾ? ಖಂಡಿತ ಸರ್. ಮತ್ತು ಸ್ಪೀಚ್ನಲ್ಲಿ ಒಂದು ನಗು ಇಲ್ಲ, ಭಾಷಣದಲ್ಲಿ ನಗಡಬಾರದು ಅಂತ ಹೇಳಿ. ನಿಮ್ಮ ಭಾಷಣದಲ್ಲಿ ನೀವು ಇಂಗ್ಲೀಷ್ ಯೂಸ್ ಮಾಡಿದಿರಿ. ಹಾಂ ಸರ್. ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ನೀವು ಸೌಂಡ್ ಸಿಸ್ಟಮ್ ಯೂಸ್ ಮಾಡಿದಿರಿ, ಧ್ವನಿವರ್ಧಕ ಒಳ್ಳೆ ಶಬ್ದ ಇದೆ. ಆ್ಯಂಕರನ್ನು ಬಿಡಲಿಲ್ಲ ನೀವು, ಟಿ ವಿ ನಿರೂಪಕರು. ಓಕೆ, ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈಗಿನ ಲ್ಯಾಂಗ್ವೇಜು ಎಂತ ನಾವು ಕಂಡೀಷನ್ ಹಾಕಿದರೆ ಮಾತ್ರ ಶುದ್ಧ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದರೆ ಮಾತ್ರ, ಇಲ್ಲದ್ರೆ ನೀವು ಆ್ಯಡ್ ಮಾಡ್ಬೋದು. ನೀವು ಕೋಟ್ ಆ್ಯಡ್ ಮಾಡ್ಬೋದು, ಇಸುವಿ ಆ್ಯಡ್ ಮಾಡ್ಬೋದು, ನೀವು ಪದ್ಯ ಹೇಳ್ಬೋದು, ಒಂದು ಸಾಲು. ಸಿಂಗಿಂಗ್ ಕಾಂಪಿಟೇಷನ್ ಸಪ್ರೇಟ್ ಇದೆ. ಸೊ ಸ್ಮೈಲ್ ಆ್ಯಡ್ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಭಾಷಣ ಕೇಳಲಿಕ್ಕೆ ಇಲ್ವಾ? ಸ್ಟ್ಯಾಂಡಪ್ ಕಾಮಿಡಿ ಎಲ್ಲ ಕೇಳಿದೆ ನೀನು? ಅಲ್ಲಿ ಸುಮ್ಮನೆ ಜನ ಅಲ್ಲಿ ಕೂತ್ಕೊಳ್ಳೋದಿಲ್ವಾ? ಕೂತ್ಕೊಳ್ತಾರೆ. ಹಾಡುಗಾರರು ಮಾತ್ರ ಅಂತ ಅಲ್ಲ, ಯಾರು ಬೇಕಾದರೂ ಕೂಡ ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ಬೋದು. ಅಲ್ಲಿ ಸಂಸ್ಕೃತಿ ಎಂಬುದು ಇರುತ್ತೆ, ಶಿಷ್ಟಾಚಾರ ಎಂಬುದೊಂದು ಇರುತ್ತೆ. ಸೊ ಆಲ್ ದಿ ಬೆಸ್ಟ್. ಸೊ ಕಾನ್ಫಿಡೆಂಟ್ ಇದೆ, ಒಂದು ಸ್ಮೈಲ್ ಆ್ಯಡ್ ಮಾಡಿದರೆ ನೀವು ಕೂಡ ಚೆಂದ ಕಾಣ್ತೀರಿ, ಭಾಷಣ ಕೂಡ ಚೆಂದ ಆಗುತ್ತೆ. ಯಾ, ಗ್ರೇಟ್. ಓಕೆ ಅನಗ ಅವರೇ, ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೂಡ ಇಂಪ್ರೆಸಿವ್ ಆಗಿತ್ತು. ಹಾಗಾದರೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಬೇಡ, ನಾವು ಸೀದಾ ಜಡ್ಜಸ್ ಹತ್ರ ಕೇಳೋಣ ನಿರ್ಣಯ ಏನು ಅಂತ. ಸೊ ಅನಗ ಅವರು ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ? ನನಗೆ ಸದ್ಯಕ್ಕೆ ನಾವು ವೇಟಿಂಗ್ ಲಿಸ್ಟಲ್ಲಿ ಇರ್ತೇವೆ. ಈ ರೌಂಡ್ ಎಂಡಲ್ಲಿ ಹೇಳ್ತೇವೆ ಏನಂತ ಹೇಳಿ. ಓಕೆ ಸರ್. ಓಕೆ, ಸೊ ಅನಗ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ ನೀವು. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ಇನ್ ಕೇಸ್ ವೇಟಿಂಗ್ ಲಿಸ್ಟಿಂದ ನೀವು ಹೊರಗೆ ಬಂದರೆ ನಿಮಗೆ ಖಂಡಿತವಾಗಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಪ್ರಿಪರೇಷನ್ಸ್ಗೆ. ಖಂಡಿತ.